ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ನ ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಫ್ರೆಂಡ್ಸ್, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ಅಜ್ಜಿ ಬೇಜಾರು ಮಾಡ್ಕೊಂಡು ಕೂತ್ಕೊಂಡಿರ್ತಾರೆ. ಅಲ್ಲಿಗೆ ಅಪೇಕ್ಷಾ ಓಡಿ ಬರ್ತಾಳೆ. ಬಂದುಬಿಟ್ಟು, ನೋಡಜ್ಜಿ, ಇವಾಗ ಅಜ್ಜಿದ್ದು ನಿನ್ನ ಊಟಕ್ಕೆ ಅಂತ ಕರೆಕ್ಟ್ ಬರ್ತಿದ್ದಾನೆ, ನೀನು ಹೋಗ್ಬಾರ್ದು ಆಯಿತಾ, ಹಾಗೆ ನಾವು ಕೂತ್ಕೊಳ್ಳೋಣ ಅಂದ್ಬಿಟ್ಟು ಅವಳು ಸಹ ಫೋನ್ ನೋಡ್ತಾ ಕೂತ್ಕೊಬಿಡ್ತಾಳೆ. ಅಲ್ಲಿಗೆ ಅಜಿತ್ ಬರ್ತಾನೆ. ಅಪೇಕ್ಷೆ ಬೇರೆ ಇಲ್ಲೇ ಇದ್ದಾಳಲ್ಲ, ಅಜ್ಜಿಗೆ ಏನೇನಾದರೂ ತುಂಬಿಡ್ತಾಳೆ, ಅದ್ರ ಬದಲು ನಾನೇ ಅವಳನ್ನ ಬೋಲ್ಡ್ ಮಾಡಬೇಕು ಅಂತ ಬಂದುಬಿಟ್ಟು ಅಪೇಕ್ಷಾ ಏನು ಗೊತ್ತಾ ಅಂದಾಗ, ಏನು ಹೇಳು ಅಜಿತ್ ಅಂತ ಹೇಳ್ತಾ ಇರ್ತಾಳೆ. ನಾನೊಂದು ಮಾಲ್ಗೆ ಹೋಗಿದ್ದೆ, ಅಲ್ಲೊಂದು ಪಿಂಕ್ ಕಲರ್ ಡ್ರೆಸ್ ಇತ್ತು, ನಿನಗೆ ಪಿಂಕ್ ಕಲರ್ ಅಂದರೆ ತುಂಬ ಇಷ್ಟ ಅಲ್ವಾ ಅಂದಾಗ ಹ್ಞೂ ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ಅಲ್ಲೊಂದು ಡಾಲ್ಗೆ ಹಾಕಿದ್ರು, ನನಗೆ ಸಖತ್ತು ಇಷ್ಟ ಆಗಿಬಿಡ್ತು ಆಯಿತಾ, ಅದನ್ನು ನೋಡಿದ ತಕ್ಷಣ ಆ ಡ್ರೆಸ್ಸಿಗೆ ನಾನು ನಿನಗೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ನನಗೆ ಐಡಿಯಾ ಬಂತು ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಅಪೇಕ್ಷೆಗೆ ತುಂಬ ಖುಷಿಯಾಗಿಬಿಡುತ್ತೆ. ಹಾಗೆ ಮೇಲೋಗಿಬಿಡ್ತಾಳೆ. ನಾನು ಅಷ್ಟು ಚೆನ್ನಾಗಿ ಕಾಣ್ತೀನಲ್ವಾ ಅಂದ್ಬಿಟ್ಟು, ಒಳ್ಳೆ ಬಾರ್ಬಿ ಡಾಲ್ ಥರ ಕಾಣ್ತೀಯ ಡ್ರೆಸ್ ಹಾಕ್ಕೊಂಡ್ರೆ ಅಂತ ಹೇಳಿದ ತಕ್ಷಣ ಅಜಿತು, ಏನು ಅಜಿತು ಹಿಂಗಂದ್ಬಿಟ್ಟೆ, ನನ್ನನ್ನು ಸ್ಕೂಲು ಕಾಲೇಜಲ್ಲೆಲ್ಲ ಹಾಗೆ ಅಂತಿದ್ರು, ಬಾರ್ಬಿ ಡಾಲ್ ಥರ ಇದೆಯಾ ಅಂತ ಇದ್ರು. ನನಗಿನ್ನ ಚಿಕ್ಕವರು ಸಹ ಅಕ್ಕ ಅಂತ ಕರಿತಿರ್ಲಿಲ್ಲ, ಬಾರ್ಬಿ ಡಾಲ್ ಅಕ್ಕ ಅಂತಲೇ ಕರಿತಾ ಇದ್ರು, ನಾನು ಅಷ್ಟು ಚೆನ್ನಾಗಿದ್ದೆ ಅಂತ ಬಿಲ್ಡಪ್ ಕೊಡ್ತಾ ಇರ್ತಾಳೆ. ಹಾಗೆ ಈ ಕಡೆ ಅಜಿತ್ ಸಹ ಬಿಲ್ಡಪ್ ಕೊಟ್ಕೊಂಡು, ಹೌದು ಅವರಿಗೆಲ್ಲ ಅವತ್ತು ಗೊತ್ತಾಯಿತು, ಆದರೆ ನನಗೆ ಇವತ್ತಿನವರೆಗೂ ಸಹ ನೀನು ಬಾರ್ಬಿ ಡಾಲ್ ಅಂತ ಗೊತ್ತಾಗಿದೆ ಅಂತ ಹೇಳ್ತಾ ಇರ್ತಾನೆ. ಈ ಕಡೆ ಸಂಗೀತ ಮತ್ತು ಭೂಮಿ ಇಬ್ಬರು ಸಹ ನಗಾಡ್ತಾ ಇರ್ತಾರೆ. ಅಜಿತ್ ಹೇಳ್ತಾ ಇರ್ತಾನೆ, ಅಪೇಕ್ಷೆ ನಿನಗೆ ಆ ಡ್ರೆಸ್ನ ನಾನು ಕೊಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಅಂದಾಗ ಅಪೇಕ್ಷೆಗೆ ಫುಲ್ ಖುಷಿ ಆಗುತ್ತೆ. ನೀನು ನನಗೆ ಕೊಡಿಸ್ತೀಯ, ನೀನು ಶಾಪಿಂಗ್ ಹೋಗೋಣ ಕಣೋ, ಹಾಗಾದರೆ ವೀಕೆಂಡ್ ಹೋಗೋಣ ಅಂತ ಅಂದಾಗ, ಅಯ್ಯೋ ವೀಕೆಂಡಲ್ಲಿ 2 ಡೇಸ್ ಇರುತ್ತಲ್ಲ, 2 ಡೇಸು ಶಾಪಿಂಗ್ ಹೋಗೋಣ ಅಂತ ಅಜಿತ್ ಹೇಳ್ತಿರ್ಬೇಕಾದ್ರೆ, ಅಯ್ಯೋ ಅಜಿತ, ನೀನು ಇಷ್ಟು ಬೇಗ ಒಳ್ಳೆಯವರತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಅಂತ ಅಂದ್ಬಿಟ್ಟು, ಆಯಿತು ಹೋಗೋಣ ಆಯಿತಾ, ಬಾ ನಿನ್ನ ಅಜ್ಜಿ ಜೊತೆ ಮಾತಾಡಬೇಕು ಅಂತ ಬಂದಿದ್ದೆ ಅಲ್ವಾ, ಬಾ ಮಾತಾಡು, ಎಷ್ಟು ಬೇಕಾದರೂ ಮಾತಾಡು, ನಾನು ಏನು ಡಿಸ್ಟರ್ಬ್ ಮಾಡಲ್ಲ ಅಂತ ಹೇಳ್ತಾ ಇರ್ತಾಳೆ. ಅಜ್ಜಿ ಹಾಗೆ ಗುರಾಯಿಸ್ಕೊಂಡು ಅಪೇಕ್ಷೆನ ನೋಡ್ತಾ ಇರ್ತಾಳೆ. ಆದರೂ ಸಹ ಅಪೇಕ್ಷಾ ಕೇರ್ ಮಾಡ್ದಲೆ ಅಜ್ಜಿ ಪಕ್ಕ ಅಜಿತ್ನ ತಂದು ಕೂರಿಸ್ಬಿಟ್ಟು ಆ ಕಡೆ ತನ್ನ ಪಾಡಿಗೆ ತಾನು ಮೊಬೈಲ್ ನೋಡ್ತಾ ಇರ್ತಾಳೆ. ಅಜ್ಜಿ ಪಕ್ಕ ಕೂತ್ಕೊಂಡು, ಅಜ್ಜಿ ಪ್ಲೀಸ್ ಅಜ್ಜಿ, ನಿಮಗೋಸ್ಕರ ನಾನು ಕೈಯಾರೆ ಅಡುಗೆ ಮಾಡಿದ್ದೀನಿ, ಅದನ್ನು ತಿಂದು ಟೇಸ್ಟ್ ಹೇಳಿ ಹೇಗಿದೆ ಅಂತ, ಪ್ಲೀಸ್ ಬನ್ನಿ ಅಜ್ಜಿ ಅಂತ ಅಂದಾಗ ಅಜ್ಜಿ ಹಾಗೆ ಕೋಪ ಮಾಡಿಕೊಂಡು ಕೂತಿರ್ತಾಳೆ. ಅಜ್ಜಿ ಪ್ಲೀಸ್ ಬಾ ಅಜ್ಜಿ ಅಂತ ತುಂಬ ರಿಕ್ವೆಸ್ಟ್ ಮಾಡ್ಕೊತಾ ಇರಬೇಕಾದ್ರೆ, ಸರಿ ಆಯಿತು ನಡಿ ಬರ್ತೀನಿ ಅಂತ ಅಂದಾಗ ಇಲ್ಲಿ ಸಂಗೀತ ಮತ್ತು ಭೂಮಿಗೂ ಸಹ ಖುಷಿ ಆಗ್ತಾ ಇರುತ್ತೆ. ಅಜಿತ್ಗೂ ಖುಷಿಯಾಗಿ ತನ್ನ ಅಜ್ಜಿನ ಕೈ ಹಿಡ್ಕೊಂಡು ಡೈನಿಂಗ್ ಟೇಬಲ್ ಹತ್ರ ಕರ್ಕೊ ಬರ್ತಾ ಇರ್ತಾನೆ. ಇಲ್ಲಿ ಡೈನಿಂಗ್ ಟೇಬಲಲ್ಲಿ ಆಲ್ರೆಡಿ ಎಲ್ಲರೂ ಬಂದು ಊಟಕ್ಕೆ ಅಂತ ಕೂತಿರ್ತಾರೆ. ಡೈನಿಂಗ್ ಟೇಬಲಲ್ಲಿ ಎಲ್ಲರೂ ಕೂತಿರ್ತಾರೆ. ಅವಾಗ ಸಂಗೀತ ಕೇಳ್ತಾ ಇರ್ತಾಳೆ, ರೀ ಹೋಗಿದ್ದ ಕೆಲಸ ಏನಾಯಿತು, ಇನ್ವೆಸ್ಟರ್ ಒಪ್ಪಿದ್ರ ಅಂತ ಅನ್ಬೇಕಾದ್ರೆ ಶ್ರವಣ್ ಕಡೆ ನೋಡ್ತಾ ಇರ್ತಾನೆ. ಶ್ರವಣ್ ಹೇಳ್ತಾ ಇರ್ತಾನೆ, ಅಕ್ಕ ಅದು ನಾಳೆ ಕ್ಲಾರಿಟಿ ಸಿಗುತ್ತೆ ಅಂದಾಗ, ಹೌದಾ ಸರಿ ಬಿಡು ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಇರ್ತಾಳೆ. ಇನ್ನೊಂದು ಕಡೆ ಅಜ್ಜಿನ ಕರ್ಕೊಂಡು ಅಜ್ಜಿತ್ತು ನಮ್ಮ ಅಜ್ಜಿ ಬಂದರು ಅಂತ ಬಂದು ಡೈನಿಂಗ್ ಟೇಬಲ್ ಮೇಲೆ ಕೂರಿಸ್ತಾರೆ. ಆಗ ಭೂಮಿ ನೀನು ಕೂತ್ಕೋ, ಊಟಕ್ಕೆ ನಾನು ಇಡ್ತೀನಿ ಅಂತ ಹೇಳ್ತಾಳೆ ಸಂಗೀತ. ಎಲ್ಲರೂ ಕೂತ್ಕೋತಾರೆ. ಅವಾಗ ಪಲ್ಲವಿ ಹತ್ರ, ನೀನೇ ಎಲ್ಲರಿಗೂ ಇಟ್ಬಿಡು, ಅಡುಗೆನ ಮಾಡಿದ್ದೆಲ್ಲನೂ ಬಡಿಸ್ಬಿಡು ಅಂದಾಗ ಪಲ್ಲವಿ ಎಲ್ಲರಿಗೂ ಬಡಿಸ್ತಾ ಇರ್ತಾಳೆ. ಆಗ ಅಜಿತ್ ಹೇಳ್ತಾನೆ, ಇವತ್ತು ನನಗೆ ಸ್ಪೆಷಲ್ ಡೇ ಆಯಿತಾ, ನಾನು ಬ್ಯೂಟಿಫುಲ್ ಅಜ್ಜಿ ಜೊತೆ ನಾನು ಇವತ್ತು ಊಟ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇರಬೇಕಾದ್ರೆ ಅಜ್ಜಿ ಒಳೊಳಗೆ ನಗಾಡ್ತಾ ಇರ್ತಾಳೆ. ಅಜಿತ್ ಹೇಳ್ತಾ ಇರ್ತಾನೆ, ಅಜ್ಜಿ ಏನಜ್ಜಿ ಊಟ ಮಾಡೋಕ್ಕೂ ಮುಂಚೆನೇ ಈ ಥರ ಮುಖ ಸಪ್ಪೆ ಮಾಡ್ಕೊಂಡಿದ್ದೀಯಲ್ಲ, ನಾನು ಮಾಡಿರೋ ಕೈಯಾರ ಅಡುಗೆನ ಒಂದ್ಸಲ ತಿನ್ನು ನೋಡುವಂತೆ ಮುಖ ಲಕ ಅಂತ ಹೊಳಿತಾ ಇರುತ್ತೆ ಅಂತ ಹೇಳ್ತಾ ಇರ್ತಾನೆ. ಅಷ್ಟೊತ್ತಿಗೆ ಊಟ ಎಲ್ಲ ಬಡಿಸ್ತಾ ಇರ್ತಾರೆ. ಆವಾಗ ಅಜ್ಜಿ ಹೇಳ್ತಾ ಇರ್ತಾಳೆ, ನನ್ನ ಮೊಮ್ಮಗ ನನಗೋಸ್ಕರ ಅಡುಗೆ ಮಾಡಿದ್ದಾನೆ ಅಂತ ಖುಷಿ ಪಡ್ತಾ ಇರ್ತಾಳೆ. ಆವಾಗ ಚಿತ್ರಾನ್ನ ತಿನ್ಸೋಕ್ಕೆ ಅಂತ ಹೋಗ್ತಾ ಇರ್ತಾರೆ. ನಾನೇ ನನ್ನ ಕೈಯಾರ ತಿನ್ನಿಸ್ತೀನಿ ಅಜ್ಜಿ ಅಂತ ಅಂದಾಗ ಭೂಮಿ ರೀ ನಿಲ್ರಿ ಅಂತ ತಡಿತಾಳೆ. ಯಾಕೆ ಭೂಮಿ ಅಂತ ಅಂದಾಗ, ರೀ ಮೊದಲು ಯಾವತ್ತೂ ಸ್ವೀಟ್ ತಿನ್ನಿಸ್ಬೇಕು ಆಯಿತಾ, ಜಾಮೂನು ಅಥವಾ ಹೋಳಿಗೆ ಯಾವುದಾದ್ರೂ ತಿನ್ನಿಸಿ ಆಯಿತಾ, ಅದು ನಮ್ಮ ಪದ್ಧತಿ ಅಂದಾಗ, ಅದಕ್ಕೆ ಹೇಳೋದು ನೀನು ಯಾವಾಗಲೂ ನನ್ನ ಪಕ್ಕದಲ್ಲಿ ಇರಬೇಕು ಅಂತ ಅಂದ್ಬಿಟ್ಟು ಜಾಮೂನ ತಿನ್ನಿಸಿದಾಗ ಅಜ್ಜಿಗೆ ತುಂಬ ಖುಷಿ ಆಗ್ತಾ ಇರುತ್ತೆ. ಆವಾಗ ಚೆನ್ನಾಗಿದೆ ಕೊಡು ಅಂತ ಇನ್ನೂ ಅಜ್ಜಿ ತಿಂತಾ ಇರ್ತಾರೆ. ಮತ್ತು ರೀ ಬರೀ ಜಾಮೂನೇ ತಿನ್ನಿಸ್ತಿರಲ್ರಿ, ಹೋಳಿಗೆನೂ ತಿನ್ನಿಸ್ರಿ, ಅದು ಸ್ವೀಟು ಅಂತ ಭೂಮಿ ಹೇಳ್ತಾ ಇರಬೇಕು. ಅದಕ್ಕೆ ಹೇಳೋದು ಭೂಮಿ, ನನ್ನ ಊಟ ಆಗೋವರೆಗೂ ನೀನು ನನ್ನ ಪಕ್ಕದಲ್ಲೇ ಇರು ಅಂತ ಅಂದ್ಬಿಟ್ಟು ಅಜ್ಜಿಗೆ ಹೋಳಿಗೆನೂ ಸಹ ತಿನ್ನಿಸ್ತಾ ಇರ್ತಾನೆ. ಆವಾಗ ಅಜ್ಜಿ ಹೇಳ್ತಾ ಇರ್ತಾರೆ, ಅಲ್ಲ ಯಾವಾಗಲೂ ಮೊದಲನೇ ತುತ್ತು ನಿನ್ನ ಹೆಂಡ್ತಿಗೆ ಕೊಡ್ತಿದ್ದೆಲ್ಲ, ಇವತ್ತೇನು ನನಗೆ ಕೊಡ್ತಿದ್ದೀಯ ಅಂದಾಗ, ನನಗೆ ಎಷ್ಟು ಇಂಪಾರ್ಟೆಂಟೋ ಅದೇ ರೀತಿ ನೀವು ಸಹ ನನಗೆ ತುಂಬ ಇಂಪಾರ್ಟೆಂಟು, ಅದಕ್ಕೆ ನಿಮಗೂ ಕೊಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಇಷ್ಟಪಟ್ಟು ಅಜಿತ್ ಇಲ್ಲಿ ಅಜ್ಜಿಗೆ ಊಟ ಮಾಡಿಸ್ತಾ ಇರ್ತಾನೆ. ಇನ್ನೊಂದು ಕಡೆ ಅಜ್ಜಿ ಮತ್ತು ಮೊಮ್ಮಗ ಪ್ರೀತಿಯಿಂದ ಊಟ ಮಾಡ್ತಿರೋದನ್ನ ನೋಡಿ ಈ ಕಡೆ ಮನಸ್ವಿನಿ ಹೊಟ್ಟೆ ಉರ್ಕೊತಿರ್ತಾಳೆ. ಈ ಕಡೆ ದೇವಿಯನ್ನು ಸಹ ಸ್ವಲ್ಪ ಕೋಪ ಮಾಡ್ಕೊಂಡಿರ್ತಾಳೆ. ಅವಾಗ ಅಜ್ಜಿ, ನೀನು ಯಾವಾಗಲೂ ಇದೇ ರೀತಿ ನಗ್ತಾ ಇದ್ದರೆ, ನೀನೊಬ್ಬಳು ನಗ್ತಾ ಇದ್ದರೆ ಸಾಕು ಅಜ್ಜಿ ಪಕ್ಕ ಅಂತ ಮನೆಯವರೆಲ್ಲರೂ ಸಹ ಖುಷಿಯಾಗಿರ್ತಾರೆ ಅಂತ ಹೇಳ್ತಾ ಇರಬೇಕಾದ್ರೆ ಅಜ್ಜಿ, ಮೊಮ್ಮಗನೇ ನನಗಿಂತಲೂ ನೀನು ತುಂಬ ಚೆನ್ನಾಗಿ ಅಡುಗೆ ಮಾಡಿದ್ಯಾ, ಇವತ್ತೆಲ್ಲ ಅಡುಗೆ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇರ್ತಾಳೆ. ಆಗ ನಿನಗಿಂತ ಚೆನ್ನಾಗಿ ಪ್ರಪಂಚದಲ್ಲಿ ಯಾರೂ ಸಹ ಅಡುಗೆ ಮಾಡಲ್ಲ ಆಯಿತಾ ಅಜ್ಜಿ, ತಗೊಳ್ಳಜ್ಜಿ ತಿನ್ನು ಅಂತ ತಿನ್ನಿಸ್ತಾ ಇರಬೇಕಾದ್ರೆ ಒಬ್ಬಿಟ್ಟು ಮಾತ್ರ ತುಂಬ ಚೆನ್ನಾಗಿದೆ ಅಂತ ಅಜ್ಜಿ ಇಲ್ಲಿ ಹೇಳ್ತಾ ಇರ್ತಾಳೆ. ಆವಾಗ ಅಪೇಕ್ಷೆ ಮತ್ತೆ ಏನು ಅಲ್ಲಿ ಕಡ್ಡಿ ಅಲ್ಲಾಡ್ಸೋಕ್ಕೆ ಅಂತ ಬರ್ತಾಳೆ. ಆವಾಗ ಅಜಿತು, ಅಪೇಕ್ಷಾ ನೀನು ಮಾತಾಡಬೇಡ,
ಊಟ ಮಾಡಬೇಕಾದ್ರೆ ಡಿಸ್ಟರ್ಬ್ ಮಾಡಬೇಡ, ನೀನು ಒಬ್ಬಿಟ್ಟು ಹಾಕೊಂಡು ತಿನ್ನು ಆಯಿತಾ, ಜಾಮೂನ್ ಹಾಕೊಂಡು ತಿನ್ನು ಅಂತ ಹೇಳ್ಬಿಟ್ಟು, ಸತ್ಯಣ್ಣ ತುಪ್ಪ ಹಾಕಿ ಆಯಿತಾ, ನೀವು ಏನಪ್ಪ ಹುಡುಗಿ ಇಲ್ಲಿ ಕಷ್ಟಪಡ್ತಾ ಇದ್ದಾಳೆ ಹಾಗೆ ಕೂತಿದ್ದಾರೆ, ಹಾಕಿ ಹಾಕಿ ಅಪೇಕ್ಷೆಗೆ ತುಪ್ಪ ಅಂತ ಅಂದ್ಬಿಟ್ಟು ಪ್ಲೇಟ್ನ ಚೇಂಜ್ ಮಾಡಿಬಿಟ್ಟು ಅಜ್ಜಿಗೆ ತಿನ್ನಿಸ್ತಾ ಇರ್ತಾಳೆ. ಆವಾಗ ಅಜ್ಜಿ ನೋಡಜ್ಜಿ ಒಂದು ಒಬ್ಬಿಟ್ಟು ತಿನ್ನಬಾರ್ದು ಆಯಿತಾ, ಒಂದು 4 ಆದರೂ ತಿನ್ನಬೇಕು, ಅರ್ಧ ಡಜನ್ ತಿನ್ನಬೇಕು ಅಂತ ಇಲ್ಲಿ ಅಜ್ಜಿ ಹೇಳ್ತಾ ಇರಬೇಕಾದ್ರೆ ಭೂಮಿ ಹೇಳ್ತಾ ಇರ್ತಾಳೆ, ರೀ ಏನ್ರಿ ನೀವು ಬರೀ ಒಬ್ಬಿಟ್ಟನೇ ತಿನ್ನಿಸ್ತಾ ಇದ್ದೀರಲ್ಲ, ಅಜ್ಜಿಗೆ ಬೇರೆ ಸಕ್ಕರೆ ಕಾಯಿಲೆ ಇದೆ, ಬೇರೆ ಐಟಮ್ ಎಲ್ಲ ಇದೆ ಅಲ್ವಾ, ಅದನ್ನೆಲ್ಲ ತಿನ್ನಿಸಿ ಅಂತ ಅಂದಾಗ ಸರಿ ಆಯಿತು ಚಿನ್ನ ಅಂತ ಹೇಳ್ಬಿಟ್ಟು ಅಜ್ಜಿಗೆ ಎಲ್ಲ ಥರ ಅಡುಗೆನೂ ಮಾಡಿದ್ದೆಲ್ಲನೂ ಸಹ ಪ್ರೀತಿಯಿಂದ ತಿನ್ನಿಸ್ತಾ ಇರ್ತಾನೆ. ಇನ್ನೊಂದು ಕಡೆ ದೇವಿಯಾನಿ ಮತ್ತು ಅಶ್ವಿನಿ ಇಬ್ಬರು ಸಹ ಮಾತಾಡ್ತಾ ಇರ್ತಾರೆ. ಏನಾಯಿತು ಅಶ್ವಿನಿ ಅಂತ ದೇವಿಯಾನಿ ಕೇಳಬೇಕಾದ್ರೆ, ಏನು ಹೇಳಿ ಮೇಡಮ್ ಆಯಿತಾ, ಆ ಶ್ರವಣ್ಣು ಆ ರಾಣ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಿ ಪೋಸ್ಟ್ ಮಾರ್ಟಮ್ ಮಾಡಿ ರಿಪೋರ್ಟ್ ಕೊಡೋವರೆಗೂ ಸಹ ಈ ರಮಣ್ಣು ಅಲ್ಲಿವರೆಗೂ ಸಹ ಏನು ಮಾತಾಡಲ್ಲ ಆಯಿತಾ, ಅಲ್ಲಿವರೆಗೂ ಮಾತಾಡಬಾರ್ದು ಅಂತ ಹೇಳಿದ್ದಾರೆ, ಏನು ಮಾಡೋದು ಅಂತ ಅನ್ಬೇಕಾದ್ರೆ ದೇವಿಯಾನಿ ಹೇಳ್ತಾ ಇರ್ತಾಳೆ, ಏನು ಮಾಡೋದು, ಒಂದು ಪೊಲೀಸ್ ಬುದ್ಧಿ ಅಲ್ವಾ, ಅವ್ನ ಬುದ್ಧಿ ಎಲ್ಲಿ ಬಿಟ್ಟೋಗುತ್ತೆ ಅಂತ ಕೋಪ ಮಾಡ್ಕೋತಾ ಇರ್ತಾಳೆ. ಮತ್ತೆ ದೇವಿಯಾನಿ ಹೇಳ್ತಾ ಇರ್ತಾಳೆ, ಅಲ್ಲ ನೀನು ಶ್ರವಣ್ಣ ಕರ್ಕೊಂಡು ಹೋಗ್ಬಾರ್ದಿತ್ತು, ಆ ಥರ ಏನಾದರೂ ಪ್ಲ್ಯಾನ್ ಮಾಡಬೇಕಿತ್ತು ಅಂತ ಅಂದಾಗ, ನಾನು ಆ ಥರ ಏನಾದರೂ ಮಾಡಿದರೆ ನನ್ನ ಮೇಲೆ ಡೌಟ್ ಬರೋದು, ನಾನು ಎಷ್ಟು ಟ್ರೈ ಮಾಡಿದರೂ ಆಗಲಿಲ್ಲ ಮೇಡಮ್ ಅಂದಾಗ, ಏನು ಮಾಡೋದು, ಇದು ನಡೆಯಲ್ಲ ಅಂತ ಅನಿಸುತ್ತೆ, ನೋಡು ನೀನು ಈಗಲೇ ರಾಣನಿಗೆ ಕಾಲ್ ಮಾಡೋ ಆಯಿತಾ, ಅವ್ನು ಏನಿದ್ರು ಒಳ್ಳೆ ಮುಖ ಮಾತ್ರ ಅವನಿಗೆ ಗೊತ್ತಾಗಬೇಕು, ಅವ್ನ ದಂಗೆ ಮುಖ ಯಾರಿಗೂ ಸಹ ಗೊತ್ತಾಗಬಾರ್ದು, ಅಟ್ ಎನಿ ಕಾಸ್ಟ್ ಸಹ ಈ ಪ್ರೊಸೀಡ್ ಆಗಲೇಬೇಕು ಆಯಿತಾ, ನಾವು ಅಂದ್ಕೊಂಡಿದ್ದನ್ನು ನಾವು ಸಾಧನೆ ಮಾಡಲೇಬೇಕು ಅಂತ ಹೇಳ್ತಾ ಇರ್ತಾಳೆ. ದೇವಿಯಾನಿ ಹೇಳ್ತಾ ಇರ್ತಾಳೆ, ಮತ್ತೆ ನೋಡು ನಾವು ತೋಡಿರೋ ಹಳ್ಳಕ್ಕೆ ಇವನು ಕೆಂಡಕ್ಕೆ ಬೀಳಲೇಬೇಕು ಆಯಿತಾ, ಈ ರಮಣ್ ಅಂತ ಮೊದಲು ಬಾಯಿಗೆ ಕಾಲ್ ಮಾಡು ಅಂತ ಹೇಳಿದಾಗ ಈ ಕಡೆ ರಾಣ ಬಾಯಿಗೆ ಕಾಲ್ ಮಾಡ್ತಾ ಇರ್ತಾಳೆ. ಅಶ್ವಿನಿ ಕಾಲ್ ಮಾಡಿಬಿಟ್ಟು ನಡೆದಿದ್ದ ವಿಚಾರನೆಲ್ಲನೂ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಅಲ್ಲಿಗೆ ಸಂಗೀತನೂ ಸಹ ಬಂದುಬಿಡ್ತಾಳೆ. ಆಗ ಸಂಗೀತನ ನೋಡಿ ಇವರಿಬ್ಬರು ಸಹ ಶಾಕ್ ಆಗಿಬಿಡ್ತಾರೆ. ಆವಾಗ ಇದೇನಿದು ಮನಸ್ವಿನಿ, ಈ ಥರ ಮಾತಾಡ್ತಿದ್ದೀಯಾ, ಬಾಯಿ ಅಂತ ಏನೋ ಹೇಳ್ತಿದ್ದೆ, ಈ ಥರ ಮಾತಾಡಿದ್ದು ನಾನು ಯಾವತ್ತೂ ನೋಡೇ ಇಲ್ವಲ್ಲ ಅಂತ ಅಂದಾಗ ಶಾಕಾಗಿ ಹಾಗೆ ದೇವಿಯಾನಿ ಮತ್ತು ಮನಸ್ವಿನಿ ನಿಂತ್ಕೊಬಿಡ್ತಾರೆ. ಹಾಗೆ ಮತ್ತೆ ಮಾತನ್ನ ಪ್ಲೇಟ್ ಚೇಂಜ್ ಮಾಡಿಬಿಟ್ಟು, ನಮ್ಮ ಆಶ್ರಮದಲ್ಲೊಬ್ಬರು ಬಾಯ್ ಅಂತ ಇದ್ದರು, ಅವ್ರನ್ನ ನಾವು ಇದೇ ರೀತಿ ಕರಿತಾ ಇದ್ವಿ, ಅವರು ಕಾಲ್ ಮಾಡಿದ್ರು ಅದಕ್ಕೋಸ್ಕರ ಮಾತಾಡ್ತಿದ್ದೆ ಅಂತ ಅಂದಾಗ ದೇವಿಯಾನಿ ಸಹ ಹೌದು ಸಂಗೀತ ಅಷ್ಟೇ ಅಂತ ಹೇಳ್ತಾ ಇರ್ತಾಳೆ. ಅವಾಗ ಹೌದಾ ಸರಿ ಆಯಿತು ಬಿಡು, ಅಲ್ಲಿ ಶ್ರವಣ್ ಮತ್ತು ಅಜ್ಜಿ ನಿನ್ನನ್ನು ಕರಿತಾ ಇದ್ದಾರೆ ಬಾರಮ್ಮ ಅಂತ ಹೇಳಿಬಿಟ್ಟು ದೇವಿಯಾನಿ ನೀನು ಕರ್ಕೊಂಬ ಅಂತ ಅಂದ್ಬಿಟ್ಟು ಈ ಕಡೆ ಹಾಲ್ಗೆ ಹೋಗ್ತಾ ಇರ್ತಾಳೆ. ಇನ್ನೊಂದು ಕಡೆ ಭೂಮಿ ಚಾಪೆಲ್ಲ ಹಾಸ್ಕೊಂಡು ಮಲಗ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಅಕ್ಷಿ ಅಂತ ಇರ್ತಾಳೆ. ಈ ಕಡೆ ವಾಶ್ರೂಮಿಂದ ಅಜಿತ್ ಬಂದುಬಿಟ್ಟು, ನೋಡು ಇವತ್ತು ಅಜ್ಜಿ ನನ್ನ ಜೊತೆ ಚೆನ್ನಾಗಿ ಮಾತಾಡೋಕ್ಕೆ ನೀನೇ ಕಾರಣ, ಎಷ್ಟೆಲ್ಲ ಹೆಲ್ಪ್ ಮಾಡಿದೆ, ಥ್ಯಾಂಕ್ಸ್ ಅಂತ ಹೇಳ್ತಿರ್ಬೇಕಾದ್ರೆ ಅಕ್ಷಿ ಅಂತಿರ್ಬೇಕಾದ್ರೆ ಏನು ತುಂಬ ಕೋಲ್ಡ್ ಆಗಿದೆ ಅಂದಾಗ ಹ್ಞೂ ಅಂತ ಹೇಳ್ತಾ ಇರ್ತಾಳೆ. ಅವಾಗ ಎ ಸಿನ ಆಫ್ ಮಾಡ್ತಾನೆ. ಏನು ಸಾಹೇಬ್ರಿ ಎ ಸಿ ಆಫ್ ಮಾಡ್ತಿದ್ದೀರಾ ಅಂದಾಗ, ನಿಮಗೆ ಕೋಲ್ಡ್ ಅಲ್ವಾ ಅದಕ್ಕೋಸ್ಕರ ಅಂತ ಹೇಳ್ತಾ ಇರಬೇಕಾದ್ರೆ, ಅಲ್ಲ ನೀವು ಎ ಸಿ ಆಫ್ ಮಾಡಿ ಮಲಗಿದ್ರೆ ನೀವು ಮಲ್ಗೋಕ್ಕಾಗಲ್ವಲ್ಲ, ಜಾಗರಣೆ ಮಾಡ್ತೀರಾ, ಏನು ಬೇಡ ಎ ಸಿ ಹಾಕು ಅಂತ ಅಂದಾಗ, ಬೇಡ ಆಯಿತಾ ನಾನು ಅಡ್ಜಸ್ಟ್ ಮಾಡ್ಕೋತೀನಿ, ಹಾಗೆ ನೀನು ಕೆಳಗಡೆ ಮಲಗಬೇಡ, ಬೆಡ್ ಮೇಲೆ ಮಲಗು ಅಂದಾಗ, ಏನು ಸಾಹೇಬ್ರೆ ಬೆಡ್ ಮೇಲೆ ಮಲಗಬೇಕು ಅಂತ ಅಂದಾಗ, ಲೂಸು ಏನೇನು ಇಮ್ಯಾಜಿನೇಷನ್ ಮಾಡ್ಕೋಬೇಡ ಆಯಿತಾ ಅಂತ ಅಂದಾಗ, ಇನ್ನೇನು ಇಮ್ಯಾಜಿನೇಷನ್ ಮಾಡ್ಕೊಳ್ದಲ್ಲ ಯಾವತ್ತು ಅಪ್ಸರೆ ಇನ್ಸಿಡೆಂಟ್ ನಡೀತಿತ್ತಲ್ಲ ಅದು ನೆನೆಸ್ಕೊಳ್ಳಿ ಅಂತ ಅಂದಾಗ, ಈ ಕಡೆ ಅಜಿತ್ ಅದು ನೆನೆಸ್ಕೊಬಿಟ್ಟು, ನೀನು ಏನೇನೋ ನನ್ನನ್ನು ಹೇಳಿ ಕಾನ್ಷಿಯಸ್ ಮಾಡಬೇಡ ಆಯಿತಾ ಅಂದಾಗ, ಇನ್ನೇನು ನಾನು ಅವತ್ತು ನಡೆದಿದ್ದ ಇನ್ಸಿಡೆಂಟಿಂದ ತುಂಬ ಜಾಗೃತಳಾಗಿದ್ದೀನಿ ಗೊತ್ತಾ ಅಂತ ಹೇಳ್ತಾ ಇರ್ತಾಳೆ. ಅಜಿತ್ ಹೇಳ್ತಾ ಇರ್ತಾನೆ, ನೋಡು ನೀನು ಏನೇನೋ ಮಾತಾಡಬೇಡ ಆಯಿತಾ, ಸುಮ್ಮನೆ ಮೇಲೆ ಮಲ್ಕೋ, ನಾನು ಕೆಳಗಡೆ ಮಲ್ಕೋತೀನಿ ಅಂದಾಗ, ನಿಮಗೆ ಅಭ್ಯಾಸ ಇಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ, ನಾನು ಅಭ್ಯಾಸ ಮಾಡ್ಕೋತೀನಿ ಅಂತ ಅಜಿತ್ ಹೇಳ್ತಾ ಇರ್ತಾನೆ. ಹಾಗಾದರೆ ನಾನು ಮೇಲೆ ಮಲ್ಕೊಳ್ಳಲ್ಲ, ನನಗೆ ಅಭ್ಯಾಸ ಇಲ್ಲ ಅಂದಾಗ, ನಾನು ಅಭ್ಯಾಸ ಮಾಡ್ಕೋತೀನಿ ಅಂತ ಅಂದಮೇಲೆ ನೀನು ಅಭ್ಯಾಸ ಮಾಡ್ಕೋ ಆಯಿತಾ, ಸುಮ್ಮನೆ ಬಿದ್ಕೋ ಅಂತ ಹೇಳ್ತಿರ್ಬೇಕಾದ್ರೆ, ಇಲ್ಲ ನಾನು ಮಲ್ಗಲ್ಲ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಗುರಾಯಿಸ್ತಾ ಇರ್ತಾನೆ. ಸರಿ ಬಿಡಿ ಗುರಾಯಿಸ್ಬೇಡಿ ಅಂತ ಭೂಮಿ ಹೇಳ್ತಾ ಇರ್ತಾಳೆ. ಸರಿ ಆಯಿತು ಅಂತ ಅವ್ನು ಹೊರಗಡೆ ಹೋಗ್ತಾ ಇರ್ತಾನೆ. ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ ಅಂದಾಗ, ನಮ್ಮಲ್ಲೊಂದು ಇಲಿ ಐತೆ ಆಯಿತಾ, ಅದಕ್ಕೆ ಏನಾದ್ರು ಹುಷಾರಿಲ್ಲ ಅಂದರೆ ನಾನೇ ಟ್ರೀಟ್ಮೆಂಟ್ ಮಾಡೋದು, ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ, ಹಾಗಾದರೆ ಇಲಿನೂ ನನ್ನ ಮಾತು ಕೇಳಲ್ವ ಅಂದಾಗ, ಓಹೋ ಹಾಗಾದರೆ ಆ ಇಲಿ ನಾನೇನಾ ಅಂತ ಅಂದಾಗ, ನೋಡು ಬಿದ್ಕೋ ಸುಮ್ಮನೆ ಇಲ್ಲಿ ಆಯಿತಾ, ನಾನು ಹೋಗಿ ನಿನಗೆ ಹಾಲಿಗೆ ಅರಿಶಿನ ಹಾಕ್ಕೊಂಡು ತೊಗೊಬರ್ತೀನಿ ಅಂತ ಇಲ್ಲಿ ಅಜಿತ್ ಕಿಚನ್ಗೆ ಅಂತ ಹೋಗ್ತಾ ಇರ್ತಾನೆ. ಅಜಿತ್ ಹೋದ್ಮೇಲೆ ಭೂಮಿ ಈ ಒಯ್ಯದಡ್ನೋ ಅಥವಾ ನಾನು ಮೆಂಟಲ್ಲು ಒಂದು ನನಗೆ ಗೊತ್ತಿಲ್ಲ, ಇಬ್ಬರು ಮೆಂಟಲ್ ಥರ ಆಡ್ತೀವಿ, ಅದೇನೋ ಥರಕ್ಕೆ ಹೋಗಿದ್ದಾರೆ, ತರಲಿ ಕುಡಿತೀನಿ ಅಂತ ಅಂದ್ಬಿಟ್ಟು ಹಾಗೆ ಬೆಡ್ ಮೇಲೆ ಕೂತ್ಕೋತಾಳೆ. ಇನ್ನೊಂದು ಕಡೆ ದೇವಿಯಾನಿ, ಮನಸ್ವಿನಿ ಹಾಗೆ ಸಂಗೀತ ಎಲ್ಲರೂ ಸಹ ಬರ್ತಾರೆ. ಹೊರಗಡೆ ಇವರು ಪಾರ್ಕ್ ಹತ್ರ ಕೂತ್ಕೊಂಡು ಹಾಗೆ ಎಲ್ಲರೂ ಸಹ ಮಾತಾಡ್ತಾ ಇರ್ತಾರೆ. ಆವಾಗ ಅಲ್ಲಿ ಮನಸ್ವಿನಿ ಬಂದುಬಿಟ್ಟು, ಅಪ್ಪ ಯಾಕೆ ನನ್ನನ್ನು ಕರಿತಿದ್ರಂತಲ್ಲ ಅಜ್ಜಿ ನೀವು ಯಾಕೆ ಅಂತ ಅಂದಾಗ, ಅಜ್ಜಿ ಖುಷಿಯಾಗಿ ಹೇಳ್ತಾ ಇರ್ತಾಳೆ, ಇವತ್ತು ನಿಮ್ಮ ಮಾವನ ಬಿಸ್ನೆಸ್ಸಲ್ಲಿ ನೀನು ಎಷ್ಟು ಹೆಲ್ಪ್ ಮಾಡಿದ್ದೀಯ ಆಯಿತಾ, ಅದನ್ನೆಲ್ಲ ನೋಡಿ ನಮಗೆ ತುಂಬ ಖುಷಿ ಆಯಿತು ಅಂತ ಹೇಳ್ತಾ ಇರಬೇಕಾದ್ರೆ ಶ್ರವಣು ಸಹ ಹೇಳ್ತಾ ಇರ್ತಾನೆ, ಹೌದು ಬರೀ ಬುದ್ಧಿವಂತೆ ಎಲ್ಲ ದೊಡ್ಡೋಳು ಸಹ ಆಗಿದ್ದಾಳೆ, ಬುದ್ಧಿವಂತೆ ಅಂತ ನಮಗೂ ಸಹ ತೋರಿಸ್ಕೊಟ್ಬಿಟ್ಲು ಅಂತ ಶ್ರವಣು ಸಹ ತನ್ನ ಮಗಳನ್ನ ಹೊಗಳ್ತಾ ಇರ್ತಾನೆ. ಶ್ರವಣ್ ಹೇಳ್ತಾ ಇರ್ತಾನೆ, ನಿನಗೆ ಮನೆಯವ್ರ ಬಗ್ಗೆ ಎಲ್ಲ ಎಷ್ಟು ಕಾಳಜಿ ಮಗಳೇ ಅಂತ ಹೇಳ್ತಾ ಇರಬೇಕಾದ್ರೆ ಇಲ್ಲಿ ಮನಸ್ವಿನಿ ಒಳೊಳಗೆ ನಗಾಡ್ತಾ ಅವಾಗ ಸಂಗೀತ ಹೇಳ್ತಾ ಇರ್ತಾಳೆ, ನೀನು ಸಿಕ್ಕಿರೋ ಖುಷಿಲಿ ನಾವು ನಿನ್ನ ಬಗ್ಗೆ ಯೋಚನೆ ಮಾಡೋದೇ ಮರ್ತ್ಬಿಟ್ವಿ ಅಂತ ಅಂದಾಗ ಶಾಕಾಗಿ ಹಾಗೆ ಮನಸ್ವಿನಿ ಸಂಗೀತನ ನೋಡ್ತಾ ಇರ್ತಾಳೆ. ಏನು ಗೊತ್ತಮ್ಮ, ನೀನೇನಾದರೂ ಓದಬೇಕು ಅಂತ ಅಂದರೆ ಓದು ಆಯಿತಾ ಅಂತ ಅನ್ಬೇಕಾದ್ರೆ ದೇವಯಾನಿ ಕಡೆ ಈ ಕಡೆ ಮನಸ್ವಿನಿ ನೋಡ್ತಾ ಇರಬೇಕಾದ್ರೆ, ಇಲ್ಲ
ಇಲ್ಲ ಅಂತ ಹೇಳ್ತಾಳೆ. ಹಾಗೇನಿಲ್ಲ ಅಂತ ಈ ಕಡೆ ಮನಸ್ವಿನಿ ಹೇಳಿದಾಗ ಆಗ ರಮಣ್ ಹೇಳ್ತಾ ಇರ್ತಾನೆ, ಹೌದಾ ಹಾಗಾದರೆ ನೀನು ಮದುವೆ ಮಾಡ್ಕೋತೀಯ ಅಂತ ಅಂದಾಗ ಈ ಕಡೆ ಶ್ರವಣ ಸಹ ಹೇಳ್ತಾ ಇರ್ತಾನೆ, ನೀನು ಯಾರನ್ನಾದ್ರೂ ಲವ್ ಮಾಡಿದರೆ ಹೇಳು ಮಗಳೇ, ಅವನು ಯೋಗ್ಯ ಆಗಿದ್ದರೆ ಅವನ ಪಾದನ ತೊಳೆದ್ಬಿಟ್ಟು ನಾನು ಅಳಿಯ ಮಾಡ್ಕೋತೀನಿ ಅಂತ ಅಂದಾಗ ಆ ಥರ ಏನಿಲ್ಲಪ್ಪ, ನಾನು ಯಾರನ್ನೂ ಲವ್ ಮಾಡ್ತಾ ಇಲ್ಲ ಅಂತ ಅಂದಾಗ ಅಜ್ಜಿಗೆ ಎಲ್ಲರಿಗೂ ಸಹ ಖುಷಿಯಾಗುತ್ತೆ. ಹಾಗಾದರೆ ನೋಡು ಮಗಳೇ, ನಿನಗೆ ಎಂಥ ಹುಡುಗ ಬೇಕು ಅಂತ ಅನ್ಬೇಕಾದ್ರೆ ಅಲ್ಲಿ ಅಜಿತ್ ಬರ್ತಾ ಇರ್ತಾನೆ. ಆ ಕಡೆ ಅಜಿತ್ ಹೇಳ್ತಾ ಇರ್ತಾನೆ, ಅಯ್ಯೋ ಸದಾನಂದ ಆಗಲೇ ನನಗೆ ಕಾಲ್ ಮಾಡಿದ್ರಲ್ವ, ನೆಟ್ವರ್ಕೇ ಸಿಗಲಿಲ್ಲ ಕಿಚನಲ್ಲಿ, ನಾನು ಮಾಡೋಣ ಅಂತ ಅಂದ್ಕೊಂಡೆ, ಹೋಗಲಿ ಬಿಡು ಮೊದಲು ಹಾಲು ಮಾಡಿಕೊಂಡು ಭೂಮಿಗೆ ಕೊಡೋಣ, ಆಮೇಲೆ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಈ ಕಡೆ ತಿರುಗಿ ನೋಡ್ತಾನೆ. ಎಲ್ಲರೂ ಮಾತಾಡ್ತಾ ಇರ್ತಾರೆ. ಆವಾಗ ಅಲ್ಲಿ ಈ ಕಡೆ ನಿಂತಿರ್ತಾನೆ. ಆವಾಗ ನೋಡಿಬಿಟ್ಟು ಅಜಿತ್ನ ನೋಡಿಬಿಟ್ಟು ಇವಳು ಎದ್ದು ನಿಂತ್ಕೊಬಿಟ್ಟು ನನಗೆ ಅಜಿತ್ ಬೇಕು ಅಂತ ಅಂದಾಗ ಈ ಕಡೆ ಶ್ರವಣ್ಗೂ ಶಾಕ್ ಆಗಿ ಮನೆಯವ್ರಿಗೆಲ್ಲರೂ ಶಾಕ್ ಆಗಿಬಿಟ್ಟು ಏನು ಹೇಳ್ತಾ ಇದೆಯಾ ಮಗಳೇ ಅಂತ ಶ್ರವಣ್ ಎದ್ದು ನಿಂತ್ಕೊಂಡು ಕೇಳ್ತಾ ಇರ್ತಾನೆ. ಹಾಗೆ ಶಾಕ್ ಆಗಿ ಎಲ್ಲರೂ ಸಹ ಮನಸ್ವಿನಿನ ನೋಡ್ತಾ ನಿಂತ್ಕೊಬಿಡ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗ್ತದೆ. ಈ ವಿಡಿಯೋ ಇಷ್ಟ ಆದರೆ ಪುಟೊಂದು ಲೈಕ್ ಮಾಡಿ ಫ್ರೆಂಡ್ಸ್, ಹಾಗೆ ಫಾಲೋ ಮಾಡಿ. ಥ್ಯಾಂಕ್ ಯು.